ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಿಂದು. ಇದು ಅನಿರೀಕ್ಷಿತ ಪ್ರೇಮಯಾನ ಭಾಗ 2. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಅರ್ಜುನ್ ಸೈಟ್ನಿಂದ ಮನೆಗೆ ಬರೋ ಹೊತ್ತಿಗೆ ರಾತ್ರಿ 8 ಗಂಟೆ ಮೀರಿತ್ತು. ಜಾರ್ಜ್ ಚಿಕ್ಕಪ್ಪನ ಜೊತೆ ಮಾತಾಡಿದ ಮೇಲೆ ಅವನ ಮನಸ್ಸು ಭಾರ ಆಗಿದೆ. ಸಂಚಿತಾ ಮತ್ತು ಇಂದಿನ ಘಟನೆಗಳ ನೆನಪು ಅವನಿಗೆ ಇಷ್ಟ ಇಲ್ಲದಿದ್ರೂ ಕೂಡ ಪದೇ ಪದೇ ಬಂದು ಕಾಡ್ತಾ ಇತ್ತು. ಟ್ಯಾಕ್ಸಿ ಇಳಿದು ಮನೆ ಕಡೆ ನೋಡ್ಕೊಂಡು ಹೋಗುವಾಗ ಅವನ ಕಣ್ಣು ಮೇಲಿನ ಮಹಡಿಯ ಕೋಣೆಯ ಕಡೆಗೆ ಹೋಗ್ತಾ ಇದೆ. ಇಷ್ಟು ಹೊತ್ತಾದರೂ ರೂಮಿನ ಲೈಟ್ ಆಫ್ ಆಗಿರಲಿಲ್ಲ. ಯಾಕಪ್ಪ ಇಷ್ಟೊತ್ತಾದರೂ ಇನ್ನೂ ಎಚ್ಚರ ಇರ್ಬೋದಾ ಅಂತ ಅಂದ್ಕೊಂಡ. ನೇರವಾಗಿ ಮೇಲಕ್ಕೇನೆ ಹೋದ. ಕೋಣೆಗೆ ಬಂದಾಗ ಲೈಟ್ ಉರಿತಾನೆ ಇತ್ತು. ಸಂಚಿತಾ ಬೆಡ್ ಮೇಲೆ ಕೂತು ಏನೋ ಒಂದು ಪುಸ್ತಕವನ್ನು ಓದ್ತಾ ಇದ್ಲು. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ತುಂಬ ಜನ ಕಥೆಗಳನ್ನು ನೋಡ್ತಾ ಇದ್ದೀರಾ, ಅದರಲ್ಲಿ 70 ಭಾಗ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದರಿಂದ ಯಾವುದೇ ರೀತಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಕಟ್ ಆಗಲ್ಲ. ನಮ್ಮ ಫ್ಯಾಮಿಲಿ ಅನ್ನೋದು ದೊಡ್ಡದಾಗುತ್ತೆ ಅಷ್ಟೇ. ಇದರಿಂದ ನನಗೂ ಪ್ರೋತ್ಸಾಹ ಸಿಗುತ್ತೆ ಕಥೆಗಳನ್ನು ಬರೆಯೋಕ್ಕೆ. ಅವಳು ಅರ್ಜುನನ್ನು ನೋಡಿದ್ರೂ ನೋಡದ ಹಾಗೆ ತಟಸ್ಥವಾಗಿ ಪುಸ್ತಕದಲ್ಲಿ ಮುಳುಗಿ ಹೋಗಿದ್ದಾಳೆ. ಓದೋದು ಇಷ್ಟ ಇದ್ದರೆ ಲೈಬ್ರರಿ ರೂಮ್ಗೆ ಹೋಗಿ ಓದಬಹುದಿತ್ತು. ಇಷ್ಟು ರಾತ್ರಿ ಲೈಟ್ ಹಾಕ್ಕೊಂಡು ಕೂತಿರೋದು ಕಣ್ಣಿಗೆ ಒಳ್ಳೆಯದಲ್ಲ. ಅರ್ಜುನ್ ರೂಮಿನ ಇನ್ನೊಂದು ಮೂಲೆಯ ಕಡೆಗೆ ಹೋಗುತ್ತಾ ಅವಳಿಗೆ ಕೇಳಿಸುವ ಹಾಗೆ ಹೇಳಿದ್ದ. ಸಂಚಿತಾ ತಲೆ ಎತ್ತಿ ಕೋಪದಿಂದ ಅವನನ್ನು ನೋಡಿದ್ಲು. ಇದು ನಿಮ್ಮ ಅಪ್ಪ ಅಮ್ಮ ನನಗೆ ಕೊಟ್ಟಿರೋ ರೂಮು. ನಾನು ಇಲ್ಲಿ ಬೇಕಾದರೂ ಕೂತ್ಕೊಂಡು ಓದ್ತೀನಿ, ಮಲ್ಕೊಂಡು ಹೋಗ್ತೀನಿ. ನಿಮಗೆ ಅದರಿಂದ ಏನು ತೊಂದರೆ ಅಂತ ಪ್ರಶ್ನೆ ಮಾಡಿದ್ಲು. ತೊಂದರೆ ನನಗಿಲ್ಲ, ನಿದ್ರೆ ಮಾಡೋಕ್ಕೆ ಅಂತ ಹೇಳಿ ಅರ್ಜುನ್ ಕೋಪದಿಂದ ಲೈಟ್ ಆಫ್ ಮಾಡೋದಕ್ಕೆ ಬಟನ್ ಅಂತ ಒತ್ಬಿಟ್ಟ. ಲೈಟ್ ಆಫ್ ಮಾಡಬೇಡಿ, ನಾನು ಓದ್ತಾ ಇದ್ದೀನಿ, ಕಾಣ್ತಾ ಇಲ್ವಾ ಅಂತ ಸಂಚಿತಾ ಜೋರಾಗಿ ಹೇಳಿದ್ಲು. ನನಗೆ ನಾಳೆ ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕಾಗಿದೆ, ನನ್ನನ್ನು ಮಲಗಲು ಬಿಡು, ಓದೋಕೆ ಬೆಳಗ್ಗೆ ಟೈಮ್ ಇರುತ್ತೆ ಅಂತ ಹೇಳಿ ಅರ್ಜುನ್ ಲೈಟನ್ನು ಆಫ್ ಮಾಡೇ ಬಿಟ್ಟ. ತನ್ನ ಕಡೆಗೆ ಇರುವ ಬೆಡ್ಶೀಟನ್ನು ತೆಗೆದುಕೊಂಡು ಸೋಫಾದ ಮೇಲೆ ಹೋಗಿ ಮಲಗಿ ಬಿಟ್ಟ. ಸಂಚಿತಾಳ ಮನಸ್ಸಿನೊಳಗೆ ಈ ಘಟನೆ ನಡೆದು 2 ದಿನಗಳಾಗಿತ್ತು. ಅರ್ಜುನ್ ಬೆಳಗ್ಗೆ ಬೇಗ ಎದ್ದು ರಾತ್ರಿ ತಡವಾಗಿ ಬರ್ತಾ ಇದ್ದ. ಅತ್ತೆ ಲಲಿತಾ ಅವಳಿಗೆ ಎಷ್ಟು ಪ್ರೀತಿ ತೋರಿಸ್ತಿದ್ರು ಅಂದರೆ ಸಂಚಿತಾ ಮನಸ್ಸಿನಲ್ಲಿ ಒಂದು ಬಗೆಯ ಭಾರ ಇತ್ತು. ಆದರೆ ಅರ್ಜುನ್ ಮನೆಗೆ ಬಂದು 2 ದಿನ ಆದಮೇಲೆ ಸಂಚಿತಾಳ ಮನಸ್ಸಿನಲ್ಲಿ ಅವನ ಬಗ್ಗೆ ಒಂದು ಸಣ್ಣ ಬದಲಾವಣೆ ಅನ್ನೋದು ಶುರುವಾಗಿತ್ತು. ಅವನು ನೋಡಿದ್ರೆ ಇರಿಟೇಟ್ ಆಗ್ತಿರ್ಲಿಲ್ಲ. ಸೊ ನಾರ್ಮಲ್ ಆಗಿ ಅವನ ಪಾಡಿಗೆ ಅವನಿದ್ದಾನೆ, ನನ್ನ ಪಾಡಿಗೆ ನಾನಿದ್ದೀನಿ ಅನ್ನೋ ಥರ ಫುಲ್ ನಾರ್ಮಲ್ ಆಗೇ ಇದ್ಲು. ಅವನು ರಾತ್ರಿ ತಡವಾಗಿ ಬಂದಾಗ ಅವನ ರೂಢಿಯ ಹಾಗೆ ನಾರ್ಮಲ್ ಆಗಿ ಬಾಗಿಲನ್ನು ತೆಗೆದು ಒಳಗೆ ಬರ್ತಾನೆ. ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತು ಟೀ ಶರ್ಟನ್ನು ತೆಗಿತಾ ಇದ್ದಾನೆ. ಸೈಟ್ನಲ್ಲಿ ಕೆಲಸ ಮಾಡಿ ಇಡೀ ದೇಹ ಧೂಳಿನಿಂದ ಮುಚ್ಚಿ ಹೋಗಿತ್ತು, ತುಂಬ ಧೂಳು. ಅರ್ಜುನ್ ದೇಹದ ಸ್ನಾಯುಗಳು ಗಟ್ಟಿಮುಟ್ಟಾದ, ಭುಜಗಳು ಫುಲ್ಲು ಫಿಟ್ನೆಸ್ಸು. ಸಂಚಿತಾ ತಲೆ ಕೆಳಗೆ ಮಾಡ್ಕೊಂಡಿದ್ರು. ಕಣ್ಣು ಒಮ್ಮೆ ಮೇಲಕ್ಕೆ ಹೋಯಿತು ಅವನನ್ನು ನೋಡೋಕೆ. ಒಂದು ಕ್ಷಣ ಅವಳು ಕಣ್ಮುಚ್ಚಿ ಅವನನ್ನೇ ನೋಡ್ತಾ ಇದ್ಲು. ಅವನು ಏನು ಮಾತಾಡದೆ ವಾಶ್ರೂಮ್ಗೆ ಹೋಗಿ ಬಂದ. ಅವನ ಬಾಡಿ ಸ್ಪ್ರೇ ಪರಿಮಳ ಅಂತೂ ಸಖತ್ತಾಗಿತ್ತು. ಕೋಣೆಯ ತುಂಬ ಹೋಯಿತು. ಅವನ ಗಟ್ಟಿಮುಟ್ಟಾದ ದೇಹ, ಗಂಭೀರವಾದ ಮಾತು, ಅವನ ಸ್ಟೈಲು, ಅವನ ಲುಕ್ಕು, ಅವನ ಏರ್ ಸ್ಟೈಲು, ತನ್ನ ಕೆಲಸದ ಮೇಲೆ ಅವನಿಗಿರೋವಂಥ ಶ್ರದ್ಧೆ, ಇದೆಲ್ಲವೂ ಕೂಡ ನೆನಪಿಸ್ಕೊಂಡಾಗ ಸಂಚಿತಾ ಒಂದು ಕ್ಷಣಕ್ಕೆ ಏನನ್ನೋ ಕಳೆದುಕೊಂಡ ಹಾಗೆ ಆಗ್ತಾ ಅವಳ ಮನಸ್ಸಿನಲ್ಲಿದೆ. ಈ ಕೋಣೆಯಲ್ಲಿ ಈ ಕೊಳೆತ ನಾಯಿ ಜೊತೆ ಮಲಗೋಕೆ ನನಗಿಷ್ಟ ಇಲ್ಲ ಅಂತ ಹೇಳಿದವನು ಇವನು. ಇಂಥವನ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು ಅಂತ ತನ್ನನ್ನೇ ತಾನು ಬೈಕೊಂಡ್ಳು. ತನ್ನನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಟ್ಲು. ಆದರೂ ಮನಸ್ಸು ಪದೇ ಪದೇ ಅವನ ಕಡೆಗೆ ಹೋಗ್ತಾ ಇತ್ತು. ರಾತ್ರಿ ಹೊತ್ತಲ್ಲಿ ನಿದ್ದೆ ಬರದಿದ್ದಾಗ ಅವಳು ಕಣ್ಣನ್ನು ತೆರೆದು ನೋಡಿದ್ಲು. ಅರ್ಜುನ್ ಸೋಫಾದ ಮೇಲೆ ಆರಾಮವಾಗಿ ಮಲಗಿದ್ದ. ಅವನ ಮುಖ ಕಣ್ಣಿಗೆ ಬಿದ್ದಾಗ ಅಗಲಲ್ಲಿ ಇರುವ ಕೋಪ ಮತ್ತು ಗಾಂಭೀರ್ಯ ಅವನ ಮುಖದ ಮೇಲೆ ಇರಲಿಲ್ಲ. ಮಗುವಿನ ಹಾಗೆ ಶಾಂತವಾಗಿ ತುಂಬ ಸುಸ್ತಾಗಿದ್ದ ನೋಡಿ, ಹಾಗಾಗಿ ಮಲಗಿಬಿಟ್ಟಿದ್ದಾನೆ. ಇವನು ಇಷ್ಟು ಕಷ್ಟಪಟ್ಟು ದುಡಿತಾನೆ, ಆದರೆ ಬರೀ ಹಣ ಮಾಡೋಕ್ಕಲ್ಲ, ತನ್ನ ಕೆಲಸದ ಮೇಲೆ ಅವನಿಗಿರೋದು ಪ್ರೀತಿ ಅನಿಸುತ್ತೆ. ಇಷ್ಟೊಂದು ಪ್ರೀತಿ ಇರಬೇಕು ಇವನಿಗೆ, ತುಂಬ ಪ್ರಾಮಾಣಿಕ ಮನುಷ್ಯ. ಅವಳು ಮನಸ್ಸಿನಲ್ಲೇ ಅಂದ್ಕೊಂಡ್ಳು. ಆ ಒಂದು ನಿಮಿಷಕ್ಕೆ ಅವಳು ಮದುವೆಗೂ ಮುಂಚೆ ಕೇಳಿದ್ದ ಇವನಿಗೆ ಹುಡುಗಿಯರ ಮೇಲೆ ಕೈ ಎತ್ತಿದ ಕೆಟ್ಟ ಹೆಸರಿಲ್ಲ ಅನ್ನೋ ಮಾತು ನೆನಪಿಗೆ ಬಂತು. ಅವಳಿಗೆ ಗೊತ್ತಿಲ್ಲದ ಹಾಗೆ ಅವನ ಬಗ್ಗೆ ಒಂದು ರೀತಿಯ ಒಲವು, ಪ್ರೇಮ ಅಂತ ಹೇಳ್ಬೋದೋ ಏನೋ ಗೊತ್ತಿಲ್ಲ, ಒಂದು ರೀತಿಯ ಆಕರ್ಷಣೆ ಅನ್ನೋದು ಶುರು ಆಗೇ ಬಿಡ್ತು.
ಇತ್ತ ಸೋಫಾದ ಮೇಲೆ ಮಲಗಿದ್ದ ಅರ್ಜುನ್ಗೂ ಏನೋ ಒಂದು ರೀತಿಯ ಕುತೂಹಲ ಶುರುವಾಗಿತ್ತು. ಸಂಚಿತಾ ಮದುವೆ ಆದಮೇಲೆ ರಾತ್ರಿಯೆಲ್ಲ ಲೈಟ್ ಆಫ್ ಮಾಡಿದ ಮೇಲೆ ಗೋಡೆ ಕಡೆಗೆ ತಿರ್ಕೊಂಡು ಮಲಗ್ತಾಳೆ. ಅವಳು ಬೇರೆ ಬೇರೆ ರೀತಿ ಮಾತಾಡಿದ್ರು ಕೂಡ ಅವನ ಕಡೆಯಿಂದ ದೂರ ಇರೋಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ಅರ್ಜುನ್ ತನ್ನ ಕೋಪದಲ್ಲಿ ಎಷ್ಟೋ ಕೆಟ್ಟ ಮಾತುಗಳನ್ನು ಹೇಳಿಬಿಟ್ಟಿದ್ದ. ಯಾಕಂದರೆ ಆಕೆ ಕೂಡ ಅದೇ ರೀತಿಯಾಗಿ ಅವನಿಗೆ ಕೋಪ ಬರಿಸಿದ್ಲು, ಅವನನ್ನು ತುಂಬ ತುಚ್ಛವಾಗಿ ಮಾತಾಡಿದ್ಲು. ರಾತ್ರಿ ಸುಮಾರು 12 ಗಂಟೆಗೆ ಅರ್ಜುನ್ಗೆ ಎಚ್ಚರ ಆಗೋಯ್ತು. ದಣಿದಿದ್ರೂ ನಿದ್ದೆ ಬರಲೇ ಇಲ್ಲ. ನಿಧಾನವಾಗಿ ಎದ್ದು ಬಾಲ್ಕನಿಯ ಕಡೆಗೆ ಹೊರಟ. ಆತ ಕೋಣೆಯ ನಡುವಿನ ದೊಡ್ಡ ಹಾಸಿಗೆಯ ಪಕ್ಕಕ್ಕೆ ಬರ್ತಾನೆ. ಒಂದು ಕ್ಷಣ ನಿಂತು ಸಂಚಿತಾಳನ್ನು ನೋಡ್ತಾನೆ. ಅವಳು ಮಲಗಿದ್ದಾಗ ಅವಳ ಉದ್ದನೆಯ ಕೂದಲು ರೇಷ್ಮೆಯಂತೆ ಎಷ್ಟು ದಟ್ಟವಾಗಿ ಎಷ್ಟು ದಪ್ಪವಾಗಿತ್ತು ಅಂದರೆ ನೋಡಿದವ್ರಿಗೆಲ್ಲ ದೃಷ್ಟಿ ಆಗ್ತಿತ್ತು. ಹಾಸಿಗೆ ಮೇಲೆಲ್ಲ ಹರಡಿದೆ. ಅವಳ ಕೂದಲಿಗೂ ಒಂದು ಹಾಸಿಗೆ ಬೇಕು, ಆ ರೀತಿ ಇದೆ. ಮದುವೆಯ ಬಟ್ಟೆ ಇಲ್ಲದ ಕಾರಣ ಅವಳು ಈಗ ಇನ್ನೂ ಸುಂದರವಾಗಿ ಕಾಣ್ತಾ ಇದ್ಲು. ಚಂದ್ರನ ಮಂದ ಬೆಳಕು ಕಿಟಕಿಯಿಂದ ಒಳಗೆ ಬಂದು ಅವಳ ಮುಖದ ಮೇಲೆ ಬೀಳ್ತಾ ಇದೆ. ಅವಳ ಮಗ್ಗಲು ನೋಡುತ್ತಾ ನಿಂತ ಅರ್ಜುನ್ಗೆ ಮೊದಲಿಗೆ ಬಂದ ಭಾವನೆ ಕೋಪ ಆಗಿರಲಿಲ್ಲ. ಈ ಮದುವೆಗೆ ಇವಳು ಯಾಕೆ ಒಪ್ಕೊಂಡ್ಲು ಅನ್ನೋ ಪ್ರಶ್ನೆ. ಮದುವೆ ಬೇಡ ಅಂದಿದ್ರೆ ನಿರಾಕರಿಸಬಹುದಿತ್ತಲ್ವಾ? ಏನೋ ದೊಡ್ಡ ಸಮಸ್ಯೆನೇ ಇರಲೇಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅವನ ಕಣ್ಣು ಅವಳ ಮುಖದ ಮೇಲೆ ಇತ್ತು. ಅವಳ ಮುಖದ ಮೇಲಿದ್ದ ಮೃದುತ್ವ ಮತ್ತು ಶಾಂತಿಯನ್ನು ನೋಡಿ ಅವನ ಮನಸ್ಸಿನಲ್ಲಿ ಸ್ವಲ್ಪ ಸಹಾನುಭೂತಿ ಅನ್ನೋದು ಮೂಡ್ತು. ಅವಳು ಮೌನವಾಗಿ ಕೆಲವು ನಿಮಿಷಗಳ ಕಾಲ ನಿಂತು ಅವಳ ಅಂದವನ್ನು ಸವಿತಾ ಇದ್ದ. ಅವಳಿಗೆ ಕೋಪ ಅನ್ನೋದು ಬಿಟ್ಟರೆ ಇನ್ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ. ಪ್ರತಿಯೊಂದು ವಿಚಾರಕ್ಕೂ ಕೂಡ ಮೂಗಿನ ಮೇಲೆ ಕೋಪ. ಆಕೆಯನ್ನು ತುಂಬ ದಿನಗಳಿಂದ ನೋಡ್ತಾ ಬಂದಿದ್ದ ಸಂಬಂಧಿಗಳು ಹೌದಲ್ವಾ? ಹಾಗಾಗಿ ನಾನು ನಿನ್ನನ್ನು ಮುಟ್ಟಲ್ಲ, ನೀನು ನನ್ನ ಹತ್ತಿರ ಬಂದರೂ ನನಗೆ ನೀನು ಬೇಡ, ಕೊಳೆತ ನಾಯಿ ಜೊತೆ ಮಲಗಿದ್ರು ನಿನ್ನ ಜೊತೆ ಮಲಗೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ದ ತನ್ನ ಮಾತುಗಳು ನೆನಪಿಗೆ ಬಂತು. ಅರ್ಜುನ್ಗೆ ಒಂದು ಕ್ಷಣಕ್ಕೆ ಪಶ್ಚಾತ್ತಾಪ ಆದಾಗಾಯಿತು. ಆ ಮಾತನ್ನು ನಾನು ಹೇಳ್ಬಾರ್ದಿತ್ತು ಅಂತ ಅನಿಸುತ್ತೆ ಅಂತ ಅವನ ಮನಸ್ಸಿಗೆ ಅನ್ನಿಸ್ತು. ಆದರೆ ತನ್ನ ಗಾಂಭೀರ್ಯವನ್ನು ಮುಂದುವರಿಸಬೇಕು ಅಂತ ನಿರ್ಧರಿಸಿ ಬೇಗನೆ ತಿರುಗಿ ಕೋಣೆಯ ಇನ್ನೊಂದು ಭಾಗಕ್ಕೆ ಹೋಗಿ ನಿಂತುಬಿಟ್ಟ. ಮದ್ಯದ ಬಾಟಲಿಯನ್ನು ತೆಗೆದುಕೊಂಡು ಮತ್ತೆ ಕುಡಿಯೋಕ್ಕೆ ಶುರು ಮಾಡ್ದ. ಆದರೆ ಈ ಸಲ ಮದ್ಯದ ಅಮಲಿನಲ್ಲೂ ಅವನ ಕಣ್ಣ ಮುಂದೆ ಸಂಚಿತಾಳ ಮುಖವೇ ಓಡಾಡ್ತಾ ಇತ್ತು. ವಯಸ್ಸಿಗೆ ಬಂದ ಹುಡುಗ, ವಯಸ್ಸಿಗೆ ಬಂದ ಹುಡುಗಿ, ಅದರಲ್ಲೂ ಅವರಿಗೆ ಲೈಸೆನ್ಸ್ ಬೇರೆ ಸಿಕ್ಕಿದೆ. ಮದುವೆ ಅನ್ನೋ ಬಂದ ಅವರಿಬ್ಬರನ್ನು ಒಟ್ಟುಗೂಡಿಸಿದೆ. ಈ ಸಂದರ್ಭದಲ್ಲೂ ಕೂಡ ಇಬ್ಬರು ಕೋಪ ಮಾಡಿಕೊಂಡು ದೂರ ಇದ್ದಾರೆ. ಕಥಾನಾಯಕಿ ಸಂಚಿತಾಳಿಗೆ ಕಥಾನಾಯಕ ಅರ್ಜುನ್ ಮೇಲೆ ಆಕರ್ಷಣೆ ಅನ್ನೋದು ಶುರುವಾಗಿದೆ ಅನ್ನೋದೆಲ್ಲರಿಗೂ ಗೊತ್ತು. ಆದರೆ ಅವನ ಕೋಪದ ಹಿಂದೆ ಒಂದು ಮೃದುವಾದ ಹೃದಯ ಇದೆ ಅನ್ನೋದು ಅವಳು ನಿಧಾನಕ್ಕೆ ಅರ್ಥಕೊಳ್ತಾ ಇದ್ದಾಳೆ. ಆದರೆ ಕಥಾನಾಯಕ ಅರ್ಜುನ್ಗೂ ಅವಳ ಬಗ್ಗೆ ದ್ವೇಷ ಕಡಿಮೆಯಾಗಿ ಒಂದು ಕುತೂಹಲ, ಒಂದು ಆಕರ್ಷಣೆ, ಅವಳಲ್ಲೇ ಏನೋ ಒಂದು ಹೊಸತನ ಅನ್ನೋದು ಅವನಿಗೂ ಶುರುವಾಗಿದೆ. ಅದೇನೋ ಸರಿ, ಆದರೆ ಈ ದೊಡ್ಡ ಮನುಷ್ಯ ಅರ್ಜುನ್ಗೆ ಇದೊಂದೇ ಒಂದು ಕೆಟ್ಟ ಅಭ್ಯಾಸ, ಕಂಠಪೂರ್ತಿ ಕುಡಿಯೋದು. ಅವನಿಗೆ ಯಾಕೆಂದರೆ ತುಂಬ ಕೆಲಸ ಮಾಡ್ತಾನೆ, ಮೈ ದಣಿದಿರುತ್ತೆ. ಇದರಿಂದ ಅವನಿಗೆ ಒಂದು ರೀತಿ ರಿಲ್ಯಾಕ್ಸೇಷನ್. ತುಂಬ ದೊಡ್ಡ ಶ್ರೀಮಂತ ವ್ಯಕ್ತಿಗಳಿಗೆ ಇದೆಲ್ಲವೂ ಒಂದು ರೀತಿಯ ಶೋಕಿ ಅಥವಾ ಅವರ ರೂಢಿ ಅಂತಾನೆ ಹೇಳ್ಬೋದು. ಅದೇ ರೀತಿ ಆಯಿತು. ಅಮನಿನಲ್ಲಿ ಒಂದು ತಪ್ಪು ಹೆಜ್ಜೆಯನ್ನು ಇಟ್ಟೇ ಬಿಟ್ಟ ಹುಡುಗ. ಸೋಫಾದ ಮೇಲೆ ಮಲಗಿದ್ದ ಅರ್ಜುನ್ ಕಣ್ಣು ಪೂರ್ತಿ ಏನು ಮುಚ್ಚಿರಲಿಲ್ಲ. ಕೈಯಲ್ಲಿ ಒಂದು ಮದ್ಯದ ಗ್ಲಾಸ್ ಕೂಡ ಹಿಡಿದಿದ್ದ. ಅವನ ಮನಸ್ಸಿನಲ್ಲಿ ಸಂಚಿತಾಳ ಮುಖ, ಹಗಲಿನಲ್ಲಿ ಅವಳು ತೋರಿಸ್ಕೊಳ್ಳುವಂತಹ ಕೋಪ, ಮುನ್ಸು ಮತ್ತು ಈಗ ರಾತ್ರಿಯಲ್ಲಿ ಮಲಗಿರುವಾಗ ಅವಳ ಮುಖದ ಮೇಲಿರೋ ಶಾಂತತೆ ಇದೇ ಓಡಾಡ್ತಾ ಇದೆ. ಕೊಳೆತ ನಾಯ ಜೊತೆ ಮಲಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೆ, ಆದರೆ ಈ ಹೆಣ್ಣು ಮಗಳು ಯಾಕೋ ಒಂದು ರೀತಿ ನನ್ನ ಮನಸ್ಸನ್ನು ಕೆಡಿಸ್ತಾ ಇದ್ದಾಳಲ್ಲ. ಅವನು ತನ್ನ ತಾನೇ ಅಂದ್ಕೊಂಡ. ಅವನಿಗೆ ತಾನೇ ಹೇಳಿದ ಈ ಮಾತುಗಳ ಬಗ್ಗೆ ಕೋಪ ಬಂತು. ಅವಳ ಮೇಲೆ ಇರೋ ದ್ವೇಷದ ಜೊತೆಗೆ ಅವಳು ಕಷ್ಟದಲ್ಲಿದ್ದಾಳೆ ಅನ್ನೋ ಸಹಾನುಭೂತಿ, ಈಗ ಹುಟ್ಟಿರೋ ಆಕರ್ಷಣೆ ಎಲ್ಲವೂ ಸೇರಿ ಅವನನ್ನು ಒಂದು ರೀತಿ ಗೊಂದಲಕ್ಕೀಡು ಮಾಡ್ತು. ಅವನು ಗ್ಲಾಸ್ನಲ್ಲಿದ್ದ ಮದ್ಯವನ್ನು ಒಂದೇ ಗುಟ್ಕೆಗೆ ಕುಡಿದು ಮುಗಿಸ್ತಾನೆ. ಅವನ ದೇಹ ದಣ್ದಿತ್ತು, ಆದರೆ ಮನಸ್ಸು ಮಾತ್ರ ಗಲಿಬಿಲಿಯಾಗಿತ್ತು. ಇನ್ನು ಸ್ವಲ್ಪ ಕುಡಿದ್ರೆ ಎಲ್ಲವೂ ಶಾಂತವಾಗಬಹುದು ಅಂತ ಅನ್ನಿಸ್ತು. ಅವನು ಎದ್ದು ಮತ್ತೆ ಗ್ಲಾಸ್ಗೆ ಮದ್ಯ ಸುರ್ಕೊಂಡ. ಗೊಂದಲ ಮತ್ತು ಮೈಮರೆವು ಎಲ್ಲವೂ ಕೂಡ ಒಂದು ರೀತಿ ತಪ್ಪನ್ನೇ ಮಾಡಿಸ್ಬಿಡ್ತು. ಹುಳುಗಳು ಗುಯ್ಗುಟ್ಟೋ ಶಬ್ದ ಕೇಳಿಸ್ತಾ ಇದೆ. ರಾತ್ರಿ ಸುಮಾರು 1 ಗಂಟೆ ಇರಬಹುದು. ಎಲ್ಲರೂ ಕೂಡ ಶಾಂತವಾಗಿ ನಿದ್ದೆ ಮಾಡೋ ಸಮಯ ಅದು. ರೂಮ್ನಲ್ಲಿ ಲೈಟ್ ಆಫ್ ಆಗಿತ್ತು. ಅರ್ಜುನ್ 5-6 ಪೆಗ್ಗನ್ನು ಕುಡಿದಾಗಿತ್ತು. ಮದ್ಯದ ಅಮಲು ಅವನ ತಲೆಗೆ ಹೇರ್ಬಿಟ್ಟಿದೆ. ಎದ್ದವನು ನೇರವಾಗಿ ದೊಡ್ಡ ಹಾಸಿಗೆ ಕಡೆಗೆ ಬಂದ.
ಈಗ ಅವನ ಕಣ್ಣಿಗೆ ಸಂಚಿತ ಕೇವಲ ದ್ವೇಷದ ಪ್ರತೀಕವಾಗಿ ಕಾಣಲಿಲ್ಲ. ಅವಳು ಸೌಂದರ್ಯದ ಗಣಿಯಾಗಿ ಕಂಡ್ಳು. ಅವಳ ಸುಂದರ ಮುಖ, ನೆಮ್ಮದಿಯಾಗಿ ಮಲಗಿರುವ ರೀತಿ ಅವನ ಮನಸ್ಸಿನಲ್ಲಿ ಆ ಕ್ಷಣಕ್ಕೆ ಬೇರೆ ಏನೋ ಭಾವನೆಗಳನ್ನು ಮೂಡಿಸ್ತು. ಹೇ ಹುಡುಗಿ, ನಿನಗೆ ನನ್ನ ಕಂಡ್ರೆ ತುಂಬ ದ್ವೇಷ ಅಲ್ವಾ? ನನ್ನ ಹತ್ತಿರ ಬಂದರೆ ನೀನು ಮಣ್ಣು ತಿನ್ನಿಸ್ತೀನಿ ಅಂತ ಬೇರೆ ಹೇಳಿದ್ಯಲ್ವಾ? ಬಲೆ ಕಣೆ. ಆದರೆ ಇವಾಗ ಅವನ ಧ್ವನಿ ಪಿಸುಮಾತಾಗಿತ್ತು. ಅಮಲಿನಲ್ಲಿ ಏನೇನೋ ಹೇಳ್ತಾ ತೊದಲ್ತಾ ಇದ್ದ. ಅವನಿಗೆ ತನ್ನ ಹಳೆಯ ನೋವುಗಳು ನೆನಪಿಗೆ ಬಂದವು. ಅದೇ ನೋವು ಸಂಚಿತಾಳಿಗೂ ಇದೆಯಲ್ವಾ ಅಂತಾನೂ ಅನ್ನಿಸ್ತು. ಇಬ್ಬರೂ ಒಂದೇ ಅನ್ನಿಸ್ತು. ಈ ಮದುವೆಗೆ ಇಬ್ಬರು ಖುಷಿಯಿಂದ ಒಪ್ಕೊಂಡಿಲ್ಲ. ಅವಳು ಅನಿವಾರ್ಯವಾಗಿ ನನ್ನ ಹೆಂಡತಿಯಾಗಿದ್ದಾಳೆ ಅಂತಾನೂ ಗೊತ್ತಿತ್ತು. ಈ ರೀತಿ ಯೋಚನೆ ಬಂದ ತಕ್ಷಣ ಅವನ ವಿವೇಚನೆ ಅನ್ನೋದು ಮಾಯವಾಗಿ ಹೋಗುತ್ತೆ. ಅವನ ಹೃದಯದಲ್ಲಿ ತುಂಬು ಹೋಗಿದ್ದಂತಹ ಒಂಟಿತನ ಮತ್ತು ದ್ವೇಷದ ಜಾಗಕ್ಕೆ ಮಧ್ಯದಿಂದ ಹುಟ್ಟಿದ ಮೋಹ ಮತ್ತು ಆಕರ್ಷಣೆ ಅನ್ನೋದು ಬಂದು ಕುಳಿತುಕೊಳ್ಳುತ್ತೆ. ಈ ಮದ್ಯಪಾನ ಮಾಡೋದರಿಂದ ಎಂತೆಂತಹ ಅಪಘಾತಗಳು ಅವಘಡಗಳು ಆಗುತ್ತೆ ಅನ್ನೋದಾದರೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. ಅವನು ನಿಧಾನವಾಗಿ ಬೆಡ್ ಮೇಲೆ ಸಂಚಿತಾಳ ಪಕ್ಕದಲ್ಲಿ ಕೂರ್ತಾನೆ. ಅವಳು ಗಾಢ ನಿದ್ರೆಯಲ್ಲಿದ್ಲು. ಅರ್ಜುನ್ ಕೈ ನಡುಗ್ತಾ ಇದೆ. ಅವನ ನಿಧಾನಕ್ಕೆ ಅವಳ ಮುಖದ ಕಡೆಗೆ ತನ್ನ ಕೈಯನ್ನು ತಂದ. ಅವಳ ಕಪ್ಪು ಕೂದಲು, ಆಕರ್ಷಕ ಕಣ್ಣುಗಳು, ಮಂದ ಬೆಳಕಿನಲ್ಲಿ ಹೊಳೆತಿದ್ದಂತಹ ಅವಳ ಮುಖ ಎಲ್ಲವೂ ಅವನ ಮನಸ್ಸನ್ನು ಮೊಬ್ಬುಗೊಳಿಸಿತು. ಅವನು ತನ್ನ ಕೋಪ ಮತ್ತು ಆಕರ್ಷಣೆ ಎರಡನ್ನ ಮಿಶ್ರಣ ಮಾಡಿದ್ದ. ಅಮಲಿನ ಆವೇಶದಲ್ಲಿ ತನ್ನ ಮನಸ್ಸಿನ ಮೇಲೆ ನಿಯಂತ್ರಣ ಕಳೆದುಕೊಂಡಿದ್ದ. ನೀನು ನನ್ನವಳಾಗಿದ್ದೀಯ. ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ, ಅದು ಗೊತ್ತು. ಆದರೂ ನೀನು ನನ್ನ ಹೆಂಡತಿ ತಾನೆ ಅಂತ ಮನಸ್ಸಿನಲ್ಲೇ ಅಂದುಕೊಂಡ. ಅರ್ಜುನ್ ಮಾತ್ರ ಸಂಚಿತಾಳ ಕಡೆಗೆ ಪೂರ್ತಿಯಾಗಿ ಹೊಲಿದುಬಿಟ್ಟಿದ್ದ. ಆಕೆಯನ್ನು ತನ್ನ ಹೆಂಡತಿ ಅಂತ ಕುಡಿದ ಮತ್ತಿನಲ್ಲಿ ಸ್ವೀಕಾರ ಮಾಡಿ ಆಗಿತ್ತು. ಅವಳು ಗಾಢ ನಿದ್ರೆಯಲ್ಲಿದ್ದ ಕಾರಣ ಅವಳಿಗೇನು ಗೊತ್ತಾಗ್ತಾ ಇಲ್ಲ. ಮಧ್ಯರಾತ್ರಿ 1 ಗಂಟೆ ಆಗಿದೆ. ಮಧ್ಯದ ಅಮಲು ಮತ್ತು ಭಾವೋದ್ವೇಗದಿಂದ ಅರ್ಜುನ್ ತನ್ನ ಗಂಡನ ಹಕ್ಕನ್ನು ದುರುಪಯೋಗ ಪಡಿಸ್ಕೊಂಡೇ ಬಿಟ್ಟ. ಅವನು ಮಾಡಿದ ತಪ್ಪು ಅದು ಇಬ್ಬರಿಗೂ ಇಷ್ಟವಿಲ್ಲದಿದ್ದರೂ ಕೂಡ ಅನಿರೀಕ್ಷಿತವಾಗೇ ನಡೆದು ಹೋಯಿತು. ಅವನ ಅಮಲು ಇಳಿಯುವ ಹೊತ್ತಿಗೆ ತಾನು ಏನು ತಪ್ಪು ಮಾಡಿದ್ದೀನಿ ಅಂತ ಅವನಿಗೆ ಕೊನೆಗೆ ಅರ್ಥನೇ ಆಗೋಯ್ತು. ಪಶ್ಚಾತ್ತಾಪ, ಭಯ ಮತ್ತು ನಾಚಿಕೆ ಒಟ್ಟಿಗೆ ಅವನನ್ನು ಆವರಿಸಿದ್ವು. ಸಂಚಿತ ಮಲಗಿದ್ದನ್ನು ನೋಡಿದ್ದ ಅರ್ಜುನ್ ತಕ್ಷಣ ಬೆಡ್ನಿಂದ ಎದ್ದು ಕಣ್ಣನ್ನು ಮುಚ್ಚಿದ ಹಾಗೆ ಸೋಫಾದ ಕಡೆಗೆ ಹೋಗ್ತಾನೆ. ಆ ರಾತ್ರಿ ಅರ್ಜುನ್ಗೆ ಒಂದು ಕ್ಷಣವೂ ಕೂಡ ನಿದ್ರೆ ಅನ್ನೋದು ಬರಲೇ ಇಲ್ಲ. ತಾನು ಕುಡಿದ ಅಮಲಿನಲ್ಲಿ ಮಾಡಬಾರ್ದ ತಪ್ಪನ್ನು ಮಾಡಿದ್ದೇನೆ ಅನ್ನೋ ಅರಿವು ಅವನಿಗೆ ಕಾಡ್ತಾ ಇತ್ತು. ಮರುದಿನದ ಆತಂಕ. ಬೆಳಗ್ಗೆ 6 ಗಂಟೆಗೆ ಎಚ್ಚರವಾದ ಸಂಚಿತಾಳ ಮೈ ಪೂರ್ತಿ ನೋಯ್ತಾ ಇದೆ. ಏನೋ ಒಂದು ರೀತಿಯ ಸಂಕಟ ಹೊಟ್ಟೆಯಲ್ಲಿ. ಮೈ ಮೇಲೆ ಯಾರೋ ಹೊಡೆದ ಹಾಗೆ ಅನುಭವ, ಒಂದು ರೀತಿಯ ಹಿಂಸೆ, ನೋವು. ರಾತ್ರಿ ಏನಾಯಿತು ಅಂತ ಅವಳಿಗೆ ನೆನಪೇ ಇರಲಿಲ್ಲ. ಯಾಕಂದರೆ ಅವಳು ಪೂರ್ತಿಯಾಗಿ ನಿದ್ರೆಗೆ ಜಾರಿದ್ಲು. ಎದ್ದು ಕುಳಿತುಕೊಳ್ಳಲು ಪ್ರಯತ್ನಿಸಿದಾಗ ಬೆನ್ನಿಗೆ ಏನೋ ಬಡಿದ ಹಾಗಾಯಿತು. ತುಂಬ ನೋವು. ಕಣ್ಣು ತೆರೆದು ನೋಡಿದಾಗ ತಾನು ಇಡೀ ರಾತ್ರಿ ತನ್ನ ಬಟ್ಟೆಗಳಲ್ಲಿ ಮಲಗಿಲ್ಲ ಅನ್ನೋದು ಗೊತ್ತಾಯಿತು. ತಕ್ಷಣ ಏನಾಗಿರಬಹುದು ಅನ್ನೋದು ಗೊತ್ತಾಯಿತು ಅನಿಸುತ್ತೆ. ಗಾಬರಿಯಿಂದ ತನ್ನ ಸುತ್ತಲೂ ನೋಡ್ತಾ ಇದ್ದಾಳೆ. ತಕ್ಷಣ ಅವಳಿಗೆ ರಾತ್ರಿ ನಡೆದ ಘಟನೆ ಅರಿವಾಗುತ್ತೆ. ಸೋಫಾ ಕಡೆಗೆ ನೋಡಿದಾಗ ಅರ್ಜುನ್ ತಲೆ ಮೇಲೆ ಕೈ ಇಟ್ಕೊಂಡು ಮಲಗಿದ್ದಾನೆ. ಅವನ ಮುಖದ ಮೇಲೆ ರಾತ್ರಿ ಕುಡಿದ ಅಮಲು ಇನ್ನೂ ಇತ್ತು. ಸಂಚಿತಾಳ ಕಣ್ಣುಗಳಲ್ಲಿ ಮೊದಲು ಬಂದದ್ದು ನೋವು ಮತ್ತು ನಂತರ ಕೋಪ. ದೇವ್ರೆ, ಅವನು ಈ ಕೆಲಸ ಮಾಡಿದ್ದಾನ? ಅವಳು ಅಂದ್ಕೊಂಡ್ಳು. ಹಿಂದೆಂದಿಗಿಂತಲೂ ಹೆಚ್ಚಾಗಿ ಅವಳ ಮನಸ್ಸು ಜಡವಾಗಿತ್ತು. ಅವಳ ದೇಹ ನೋಯ್ತಾ ಇದ್ದರೆ ಮನಸ್ಸು ಸಿಡಿಲಿನಂತೆ ಹೊಡೆದು ಹೋಗಿತ್ತು. ಈಗ ಅವಳಿಗೆ ಅವನ ಮೇಲೆ ಬಂದ ಕೋಪ, ದ್ವೇಷ, ಅಸಹ್ಯ ಕಡೆಯ ಮಾತಿನಿಂದ ಹೇಳಲು ಸಾಧ್ಯವೇ ಇರಲಿಲ್ಲ. ಆತನನ್ನು ಬಹಳವಾಗಿ ನಿಂದಿಸಬೇಕು, ನೋಯಿಸಬೇಕು, ಹಿಂಸಿಸಬೇಕು, ಅವಮಾನಿಸಬೇಕು ಅನ್ನೋ ರೀತಿ ಕೆಟ್ಟದಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ಲು. ಅವಳು ನಿಧಾನವಾಗಿ ಬಟ್ಟೆ ಬದಲಾಯಿಸ್ಕೊಂಡು ವಾಶ್ರೂಮ್ಗೆ ಹೋದ್ಲು. ಕೋಪದ ಉರಿಯಿಂದ ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಬರಲಿಲ್ಲ. ಯಾಕಂದರೆ ಆತ ಮಾಡಿದ ತಪ್ಪಿಗೆ ನಾನು ಯಾಕೆ ನೋವು ಪಡಬೇಕು, ಅವನಿಗೆ ನೋವು ಕೊಡಬೇಕು ಅನ್ನೋದು ಅವಳ ಮನಸ್ಥಿತಿಯಾಗಿತ್ತು. ಈಗ ಕೊನೆಗೆ ಅವಳು ಏನು ಮಾಡ್ತಾಳೆ ಅದನ್ನು ಊಹೆ ಮಾಡೋಕ್ಕೂ ಕೂಡ ಅವನಿಗೆ ಸಾಧ್ಯವಿರಲಿಲ್ಲ. ಆತನಿಗೆ ತನ್ನ ಹೆಂಡತಿಗೆ ಮುಖ ತೋರಿಸೋಕ್ಕೂ ಧೈರ್ಯ ಇಲ್ಲ.
ರಾತ್ರಿ ಎಲ್ಲ ತಾನು ಮಾಡಿದ ತಪ್ಪನ್ನು ನೆನೆಸ್ಕೊಂಡು ಅದನ್ನು ಹೇಗೆ ಸರಿ ಮಾಡೋಕ್ಕಾಗತ್ತೆ? ಸರಿ ಮಾಡೋಕ್ಕಾಗಲ್ಲ. ಒಂದು ರೀತಿಯ ಭಯ ಅವನನ್ನು ನಿದ್ದೆ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಬೆಳಗಿನ ಜಾವ ಸ್ವಲ್ಪ ನಿದ್ದೆಗೆ ಜಾರಿದ್ದ. ಧನ್ಯವಾದ. ಕತೆ ಮುಂದುವರಿಯುತ್ತೆ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.